ಓಂ ಸತ್ಯನಾರಾಯಣಾಯ ನಮಃ. ನಾವೆಲ್ಲರೂ ಸಹ ಜಗತ್ ಸರ್ವಂ ದೈವಾಧೀನಂ ಅಂತ ಕರಿತೀವಿ. ಜಗತ್ತೆಲ್ಲವೂ ಕೂಡ ದೈವಾಧೀನದಲ್ಲಿರ್ತಕ್ಕಂಥದ್ದು. ಆ ದೇವರು ಇವತ್ತಿನ ಸಹ ಪ್ರಕೃತಿ ಆಗ್ಬೋದು, ನಮ್ಮ ಮುಂದೆ ನಡೀತಾ ಇರ್ತಕ್ಕಂಥ ಪವಾಡಗಳಾಗ್ಬೋದು. ಒಂದು ಸಣ್ಣ ಬೀಜವನ್ನು ನಾವು ಭೂಮಿಗೆ ಹಾಕಿದರೆ ಅದು ಹೆಮ್ಮರ ಆಗ್ತಕ್ಕಂಥದ್ದಾಗ್ಬೋದು. ಇವತ್ತಿನ ದಿವಸ ಪಂಚಭೂತಗಳಲ್ಲಿ ಆಗ್ತಕ್ಕಂಥ ಪವಾಡಗಳಾಗ್ಬೋದು, ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಪವಾಡಗಳಾಗ್ಬೋದು. ಎಲ್ಲವನ್ನ ಗಮನಿಸಿ ನೋಡೋಕೆ ಹೋದಾಗ ಭಗವಂತನ ಕೃಪೆ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೀವಿ. ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ, ಎಲ್ಲದರಲ್ಲೂ ಕೂಡ ಆ ಭಗವಂತನಿದ್ದಾನೆ. ಆ ಭಗವಂತನ ಮುಂದೆ ನಾವು ಭಕ್ತಿಯನ್ನು ಪ್ರದರ್ಶನ ಮಾಡ್ತೀವಿ. ಅದು ನವವಿಧ ಭಕ್ತಿಗಳು ಕೂಡ ಪ್ರದರ್ಶನ ಮಾಡೋದ್ರ ಜೊತೆಗೆ ಎಲ್ಲರಿಗೂ ಗೊತ್ತಿದೆ, ನಾವು ದೇವಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ಆತ್ಮ ಪ್ರದಕ್ಷಿಣೆ ಮಾಡ್ತೀವಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಇದೆಲ್ಲರ ಜೊತೆಗೆ ಕೆಲವು ದೇವಸ್ಥಾನಗಳಲ್ಲಿ, ಎಲ್ಲ ದೇವಸ್ಥಾನದಲ್ಲೂ ಮಾಡಿದ್ರೂ ಕೂಡ ಶುಭ, ಆದರೆ ಕೆಲವು ದೇವಸ್ಥಾನಗಳಲ್ಲಿ ನೋಡೋಕೆ ಹೋದಾಗ ಗಣಪತಿಯ ಮುಂದೆ ಇರ್ಬೋದು ಅಥವಾ ಬೇರೆ ಬೇರೆ ದೇವಸ್ಥಾನಗಳಲ್ಲಿರ್ಬೋದು, ಪಶ್ಚಾತ್ತಾಪಕ್ಕಾಗ್ಬೋದು, ನಾವು ಕಿವಿಯನ್ನು ಹಿಡ್ಕೊಂಡು ಬಸ್ಕಿಗಳು ತೆಗಿತೀವಿ. ಈ ರೀತಿ ಎರಡೂ ಕಿವಿಗಳನ್ನು ಹಿಡ್ಕೊಂಡು ಬಸ್ಕಿ ತೆಗಿತೀವಿ. ಅಲ್ಲಿ ಬಸ್ಕಿ ತೆಗಿತಾ ಇರ್ತಕ್ಕಂಥ ಉದ್ದೇಶ ಏನು, ಇದರ ಪ್ರಭಾವ ಎಷ್ಟರ ಮಟ್ಟಿಗೆ, ಇದು ಮಾಡಲೇಬೇಕಾ, ಇದರಿಂದ ಅಷ್ಟು ಅನುಕೂಲ ಇದೆಯಾ? ಯಾಕೆಂದರೆ ನಮ್ಮ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿಯ ಪದ್ಧತಿಗಳು ಇವತ್ತಿನ ದಿವಸ ಕೇವಲ ಭಾರತದಲ್ಲಿಲ್ಲ, ವಿದೇಶದಲ್ಲಿ ನಮಸ್ಕಾರ ಪದ್ಧತಿ ಆಗ್ಬೋದು, ಲಾಂಛನಗಳಾಗ್ಬೋದು, ಇವತ್ತು ರುದ್ರಾಕ್ಷಿ ಹಾಕ್ಕೊಳ್ಳೋದಾಗ್ಬೋದು, ವಸ್ತ್ರ ಸಂಹಿತೆ ಆಗ್ಬೋದು, ಎಲ್ಲವನ್ನ ಗಮನಿಸಿ ನೋಡೋಕೆ ಹೋದಾಗ ಇಡೀ ಪ್ರಪಂಚದಾದ್ಯಂತ ಭಾರತದ ಸಂಸ್ಕೃತಿಯನ್ನು ಕಾಪಿ ಮಾಡ್ತಾ ಇದ್ದಾರೆ, ಅನುಸರಿಸ್ತಾ ಇದ್ದಾರೆ. ಅಷ್ಟು ಗಟ್ಟಿತನ ಇರ್ತಕ್ಕಂಥ ನಮ್ಮ ಸಂಸ್ಕೃತಿಯಲ್ಲಿ ಇವತ್ತಿನ ದಿವಸ ಬಸ್ಕಿ ತೆಗಿತಕ್ಕಂಥದ್ದು, ಭಗವಂತನ ಮುಂದೆ ಕುಳಿತು ಬಸ್ಕಿ ತೆಗಿತಕ್ಕಂಥ ಇದರಿಂದ ನಮಗೆ ಏನು ಲಾಭ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ, ದೇವರ ಮುಂದೆ ನಾವು ಈ ಬಸ್ಕಿಯನ್ನು ತೆಗೆದಾಗ ದೇವರಿಗೆ ಶರಣಾಗತಿ ಭಾವ ತೋರಿಸುತ್ತೆ, ಭಗವಂತನಿಗೆ ಶರಣಾಗತ ಭಾವ ಬರುತ್ತೆ. ಅಲ್ಲಿರ್ತಕ್ಕಂಥ ಧನಾತ್ಮಕ ಲಹರಿಗಳು ನಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತೆ. ಇದನ್ನು ಬ್ರೈನ್ ಯೋಗ ಅಂತಾರೆ. ಅಂದರೆ ಎಲ್ಲೋ ಒಂದು ಕಡೆ ಯೋಗಗಳಲ್ಲಿ ಅನೇಕ ಯೋಗಗಳಿದ್ರೂ ಕೂಡ ಇದು ಮೆದುಳಿನ ಯೋಗ. ಮೆದುಳು ಗಟ್ಟಿಯಾಗತ್ತೆ. ಅದಕ್ಕೆ ನಾವು ಯಾವುದೇ ದೇವಸ್ಥಾನದಲ್ಲಿ ಹೋಗಲಿ ಎಲ್ಲರೂ ನೋಡೋಕ್ಕೆ ನಮಸ್ಕಾರ ಹಾಕೋದು, ಎಲ್ಲರೂ ನೋಡೋಂಗೆ ಬಸ್ಕಿ ತೆಗೆಯೋದು ಬೇಕಾಗಿಲ್ಲ. ಈಗ ಉರುಳು ಸೇವೆ ಇರ್ಬೋದು, ನಮ್ಮ ಮನಸ್ತೃಪ್ತಿ. ಹಾಗೇನೆ ಎಲ್ಲವೂ ಕೂಡ ಆ ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಪದ್ಧತಿ, ಪಾದ ಸೇವೆಗಳು, ಪಾದ ನಮಸ್ಕಾರ, ಪಾದಕ್ಕೂ ನಾವು ನಮಸ್ಕಾರ ಹಾಕ್ಕೊಂಡು ಹೋಗ್ತೀವಿ, ಅದಾಗಲಿ. ಇವೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಈ ಬಸ್ಕಿಗಳಿಂದ ಮಕ್ಕಳಾಗಲಿ, ಹಿರಿಯರಾಗಲಿ, ವೃದ್ಧರಾಗಲಿ, ಪ್ರತಿಯೊಬ್ಬರಿಗೂ ಸಹ ನಮಗೆ 90 ವರ್ಷ ಆಗಿದೆ, 100 ವರ್ಷ ಆಗಿದ್ರೂ ಕೂಡ ಭಗವಂತನಿಗೆ ನಾವು ಮಗು ಸಮಾನರೇ ಕೂಡ ಆಗಿರ್ತೀವಿ. ಹಾಗಾಗಿ ಈ ಬಸ್ಕಿ ಸೇವೆಯಿಂದ ಮೆದುಳು ಆಕ್ಟಿವೇಟ್ ಆಗುತ್ತೆ. ಅದರ ಜೊತೆಗೆ ನಮಗೆ ಜ್ಞಾಪಕ ಇರ್ಬೋದು, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ತಪ್ಪು ಮಾಡಿದಾಗ ಬಸ್ಕಿ ತೆಗಿಸ್ತಾ ಇದ್ರು, ಕುರ್ಚಿ ಹಾಕ್ಸ್ತಾ ಇದ್ರು. ಇದೆಲ್ಲ ನಾವು ಅಂದ್ಕೊಳ್ತೀವಿ ನಮ್ಮ ದೇಹಕ್ಕೆ ಅದು ಶಕ್ತಿ ಕೊಡ್ತಾ ಇತ್ತು. ಅದು ಹೇಳಬೇಕು ಅಂದರೆ ಶಿಕ್ಷಕರು ನಿಜವಾದ ಶಿಕ್ಷೆ ಕೊಡ್ತಾ ಇದ್ದಿದ್ದಲ್ಲ, ನಮ್ಮ ದೇಹದಲ್ಲಿ ಒಂದು ಚೈತನ್ಯ ಬರ್ತಾ ಇತ್ತು. ಬಸ್ಕಿ ಹಾಕೋದ್ರಿಂದ ತಪ್ಪಿನ ಅರಿವಾಗ್ತಾ ಇತ್ತು. ಹಾಗೆಯೇ ಕುರ್ಚಿ ಹಾಕ್ತಾ ಹೋದ್ರಿಂದ ನಾವು ಈ ತಪ್ಪು ಮಾಡಬಾರ್ದು ಅಂತ ಗೊತ್ತಾಗ್ತಾ ಇತ್ತು. ಅದೇ ರೀತಿ ಭಗವಂತನ ಸನ್ನಿಧಾನದಲ್ಲಿ ಬಸ್ಕಿ ತೆಗೆಯೋದ್ರಿಂದ ಮೆದುಳು ಆಕ್ಟಿವೇಟ್ ಆಗುತ್ತೆ. ಅದರ ಜೊತೆಗೆ ತಪ್ಪಿನ ಅರಿವಾಗುತ್ತೆ, ನಮಗೆ ಪಶ್ಚಾತ್ತಾಪ ಪಡ್ತೀವಿ. ಅದರ ಜೊತೆಗೆ ದೇವರ ಹತ್ರ ಏನಾಗುತ್ತೆ, ಶರಣಾಗತ ಭಾವ ಬರುತ್ತೆ. ದೇಹದಲ್ಲಿ ಧನಾತ್ಮಕ ಲಹರಿಗಳು ಕೂಡ ಉಂಟಾಗುತ್ತೆ. ದೇಹದ ಎಡ ಬಲಭಾಗಗಳು ಚೈತನ್ಯಮಯವಾಗುತ್ತೆ. ಸಪ್ತ ಚಕ್ರಗಳು ಕೂಡ ಜಾಗೃತಿ ಆಗುತ್ತೆ. ಇದರಿಂದ ನಮಗೇನಾಗುತ್ತೆ, ಆ ರೀತಿ ಮಾಡೋಕ್ಕೆ ಹೋದಾಗ ಯಾವುದೋ ಮನಸ್ಸಿನಲ್ಲಿ ಒಂದು ತಪ್ಪಿತ್ತಲ್ಲ, ಅದು ಕೂಡ ಹೊರಗೋಗುತ್ತೆ. ಭಗವಂತನ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು. ನವವಿಧ ಭಕ್ತಿಗಳಿರುತ್ತೆ. ಅನೇಕ ಆಚಾರ ವಿಚಾರಗಳಲ್ಲಿ ದೇವಸ್ಥಾನದಲ್ಲಿ ಕನಿಷ್ಠ 3 ಬಸ್ಕಿಗಳಾಗ್ಬೋದು, 5 ಆಗ್ಬೋದು. ನಾವು ಸ್ಥೂಲ ದೇಹ ಇದ್ದೀವಿ, ನಾವು ತುಂಬ ಉದ್ದ ಇದ್ದೀವಿ, ಅನಾರೋಗ್ಯ ಇದ್ದೀವಿ, ಅಟ್ಲೀಸ್ಟ್ ಒಂದು ಬಸ್ಕಿಯನ್ನು ಭಗವಂತನ ಮುಂದೆ ತೆಗೆದುಬಿಟ್ರೆ ಎದುರುಗಡೆಯೇ ಭಗವಂತನ ಎದುರುಗಡೆ, ಶಿಖರಕ್ಕೆ ಎದುರುಗಡೆ, ವಿಗ್ರಹದ ಎದುರುಗಡೆ, ಅಥವಾ ಭಗವಂತನ ಏನು ಪರಿವಾರ ದೇವತೆಗಳಿರ್ತಾರೆ. ಈಗ ಶಿವನ ದೇವಸ್ಥಾನಕ್ಕೆ ಹೋದಾಗ ಬಸವಣ್ಣ ಇರ್ತಾನೆ, ಹಾಗೆ ಧ್ವಜಸ್ತಂಭ ಇರುತ್ತೆ. ಈ ರೀತಿ ಎಲ್ಲೋ ಒಂದು ಕಡೆ ನವಗ್ರಹಗಳಾಗ್ಬೋದು. ಅಲ್ಲಿ ಹೋಗಿ ಬಸ್ಕಿ ತೆಗೆದಿದ್ದೆ ಆದರೆ ನಮಗೆ ಚೈತನ್ಯ ಬರುತ್ತೆ, ಆಯಸ್ಸು ವೃದ್ಧಿಯಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು.